5.5 6 ಸ್ವಲ್ಪ ಏನಾನ ನಮ್ಮ ನೀರ್ ಪ್ರಾಬ್ಲಮ್ ಆಯ್ತು, ನಮ್ ನೆಲ ಸ್ವಲ್ಪ ಅಷ್ಟು ಇದೆ ಕಡಿಮೆ ಫಲವತ್ತು ಕಡಿಮೆ ಇದೆ ಅಂದ್ರೆ 5 ಅಡಿ ತಳಿಗಳನ್ನ ಹಾಕಿದ್ದೀರಾ. ಇದ್ರ ಹಿಂದ್ಗಡೆ ಇರೋ ಗುಟ್ಟು ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ. ಸ್ವಲ್ಪ ವೆದರ್ ಪ್ರಾಬ್ಲಮ್ ಬಂದಾಗ ರೋಸು ಜಾಂಡಿಸ್ ಬರ್ಬೋದು, ಅದು ನಾವು ಹೇಳಕ್ಕಾಗಲ್ಲ. ಅದು ವೆದರ್ ಕಾಪಾಡಿದ್ರೆ ನಮ್ಮನ್ನ ನಾವು ಗಿಡನದಂಗೆ. ಅದು ಸರ್, ಈಗ ಒಂದ್ ಬೆಳೆ ಸಕ್ಸಸ್ ಆಗ್ಬೇಕಾದ್ರೆ ಅದೃಷ್ಟ ಜೊತೆಗೆ ನಮ್ಗೆ ವೆದರ್ ಸಪೋರ್ಟ್ ಮಾಡ್ಬೇಕು. ನಮ್ಗೆ ವೆದರ್ ಸಪೋರ್ಟ್ ಮಾಡಿದ್ರೆ ನಾವು ಓಕೆ, ಅವಾಗ ನಾವು ಪಸತ್ತೀವಿ. ನಾವು ಸಸಿ ಕೊಟ್ಟಿದ್ದಕ್ಕೂ ನಮಗೂ ಒಂದು ಬೆಲೆ ಬರ್ತದೆ. ರೈತ ಹೋಗುವಂತದ್ದೇ ಈ ವೆರೈಟಿಗಳು. ಇವಾಗ ಏನೋ ಸಮ್ಮರ್ ಸೀಸನ್ ಎಕ್ಸ್ಪರ್ಟ್ ಹೋಗುವಂತದ್ದೇ ಈ ವಾರ ದಿವಸ ಜೈವ ನಾಟಿ ಮಾಡ್ಕೋಬಹುದು, ಆಮೇಲೆ ನಿಲ್ಲಿಸಬೇಕಂತ. ನಮಸ್ಕಾರ, ಎಲ್ಲರೂ ಹೇಗಿದ್ರೆ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಅಗ್ರಿಕಲ್ಚರ್ ಮತ್ತೊಂದು ಎಕ್ಸಲೆಂಟ್ ಕೃಷಿ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ಒಂದು ಬೆಳೆ ಮಾಡಬೇಕಾದ್ರೆ ಫೌಂಡೇಶನ್ ಈಗ ಮನೆ ಕಡೆದ ಫೌಂಡೇಶನ್ ಯಾವ ರೀತಿ ಇದೆ, ನಾವು ಬೆಳೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಮಣ್ಣಿನ ಆಯ್ಕೆ, ಈಗ ಗೊಬ್ಬರಗಳು ಮಾಡೋದು ಮಾಮೂಲಿ ಎಲ್ಲ ಫಾರ್ಮರ್ಸ್ಗೂ ಗೊತ್ತಿರುತ್ತೆ, ಒಂದೇ ಪ್ಯಾಟರ್ನ್ ಅಲ್ಲೇ ಮಾಡ್ತಾರೆ. ಆದರೆ ಟೊಮೊಟೊ ಕೃಷಿಗೆ ಅಂತ ಬಂದಾಗ ಹಲವಾರು ವಿಧವಾದ ತಳಿಗಳು, ಎಕ್ಸಲೆಂಟ್ ವೆರೈಟಿಗಳು ಕೆಲವಿರ್ತವೆ. ಮತ್ತು ನಾವು ತಳಿ ಆಯ್ಕೆನಲ್ಲಿ ಎಡವಿದ್ರೆ ಏನಾಗುತ್ತೆ, ಖಂಡಿತ ಬೆಳೆನಲ್ಲಿ ನಷ್ಟ ಆಗುತ್ತೆ. ಮತ್ತು ತಳಿ ಆಯ್ಕೆ ಯಾವ್ದು ಮಾಡಬೇಕು, ಯಾವ ಸೀಸನ್ನಲ್ಲಿ ಯಾವುದು, ಯಾವ ವೆರೈಟಿ, ಎಕ್ಸ್ಪೋರ್ಟ್ ಕ್ವಾಲಿಟಿ, ಈ ಎಲ್ಲ ಮಾಹಿತಿಗಳು, ಬೇಸಿಕ್ ಇನ್ಫಾರ್ಮೇಶನ್ ಟೊಮೊಟೊ ಕೃಷಿ ಮಾಡೋದಕ್ಕೆ ಮುಂಚೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಆಲ್ಮೋಸ್ಟ್ ಟೊಮೊಟೊ ಕೃಷಿ ಪ್ರಾರಂಭವಾಗಿದೆ ಅಲ್ಲ ಸರ್? ಅದರಿಂದ ನಮ್ಮ ರೈತರಿಗೆ ವೆರೈಟಿ ಯಾವುದು, ಬೇಸಿಕ್ ಇನ್ಫಾರ್ಮೇಶನ್ ಏನ್ ಬೇಕು, ವೆರೈಟಿಗಳು ಯಾವ್ದು ಸೆಲೆಕ್ಷನ್ ಇದೆ, ನಮ್ಮ ರೈತರಿಗೆ ಆಯ್ಕೆಗಳು ಎಲ್ಲಾನು ಒಂದೇ ಸೂರಿನಡಿ ಸಿಗಬೇಕು ಅಂತೇಳಿ ನಮ್ಮ ಫಾರ್ಮರ್ ಮತ್ತೆ ಸಕ್ಸಸ್ಫುಲ್ ಫಾರ್ಮರ್ ಅಂತ ಹೇಳ್ಬೋದು, ಮತ್ತೆ ಅವ್ರದೇ ನರ್ಸರಿ ಇದೆ. ಇದಕ್ಕಿಂತ ಉತ್ತಮ ಉದಾಹರಣೆ ಮತ್ತೊಂದು ಬೇಕಾಗಿಲ್ಲ. ಅವ್ರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಅಂತ. ನಾವು ಊರು ಪಡವನಹಳ್ಳಿ, ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಬರುತ್ತೆ ಇದು. ಓಕೆ ಅಣ್ಣ, ಎಷ್ಟು ವರ್ಷಗಳಿಂದ ನೀವು ಸಸಿನ ಕೊಡ್ತಾ ಇದ್ದೀರಾ? ಒಂದು 18 ವರ್ಷ. ತುಂಬಾನೇ ವರ್ಷಗಳಿಂದ ಕೊಡ್ತಾ ಇದ್ದೀರಾ. ಜೊತೆಗೆ ನೀವು ಬೆಳೆಗಳನ್ನ ಮಾಡ್ತಾ ಇದ್ದೀವಿ, ತೋಟನೂ ಮಾಡ್ತಾ ಇದ್ದೀವಿ. ಅಣ್ಣ, ನೀವು ನಿಮ್ಮ ಬೆಳೆಗಳನ್ನ ಗಮನಿಸಿದೆ ನಾನು, ಯಾಕಣ್ಣ ಒಂದೇ ತಳಿ ಮೇಲೆ ಹೋಗ್ಲಿಲ್ಲ? ಇಲ್ಲಿ ಹೈಬ್ರಿಡ್ ಸ್ವಲ್ಪ, ನಾಟಿ ಸ್ವಲ್ಪ ಎಲ್ಲ ಇರ್ಬೇಕಲ್ಲ. ಎಲ್ಲಾ ವಿಧವಾದ ತಳಿಗಳನ್ನ ಹಾಕಿದ್ದೀರಾ. ಇದ್ರ ಹಿಂದ್ಗಡೆ ಇರೋ ಗುಟ್ಟು ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಿಲ್ಲ, ಸ್ವಲ್ಪ ಏನಂತಂದ್ರೆ ಸ್ವಲ್ಪ ಏರುಪೇರು ಆಗ್ಬೋದು. ರೇಟ್ ಏರುಪೇರು ಆದಾಗ ಅಕಸ್ಮಾತ್ ಸೀಸನ್ ಒಂದು ಟೈಮ್ನಾಗ ನಾಟಿ ಮುಂದೆ ಹೋಗ್ತದೆ, ಒಂದ್ ಟೈಮ್ನಾಗ ಹೈಬ್ರಿಡ್ ಮುಂದೆ ಹೋಗ್ತದೆ. ಅಕಸ್ಮಾತ್ ಹೈಬ್ರಿಡ್ ಸ್ವಲ್ಪ ಕಡಿಮೆ ಆಯ್ತಂದ್ರೆ ನಾಟಿ ಆವರೇಜ್ ಆಗ್ತದೆ, ಆವರೇಜ್ ಸ್ವಲ್ಪ ಜಾಸ್ತಿ ಆದ್ರೆ ಹೈಬ್ರಿಡ್ ಆವರೇಜ್ ಆಗ್ತದೆ. ಹಾಕಿದ್ರೆ ಗಂಟಿಗೆ ತೊಂದರೆ ಆಗಲ್ಲ. 1 ಎಕರೆ ವಿಸ್ತೀರ್ಣಕ್ಕೆ 6,000 ಸಸಿ ಎಲ್ಲ ಕೊಡಿಸ್ತಾರೆ, ಅದು ಸೂಕ್ತನಾ ಸರ್? 5,000 5,500 5,000 ಇನ್ನ ಕಡಿಮೆ ಅಂತ ಹೇಳಿದ್ರೆ ಒಂದು 4,000 ಸಸಿ ಕುಳಿಸೋದಾದ್ರೆ ಹೆಂಗಿರುತ್ತೆ ಸರ್? 4,000 ಸಸಿ ಕುಳಿಸಬಹುದು. ಅಂದ್ರೆ ಅದ ಫುಲ್ ಮಾಡಿರ್ಬೇಕು, ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇಂಡಿಗಳು ಎಲ್ಲ ಫುಲ್ ಕೊಟ್ಟಿರ್ಬೇಕು. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಅಷ್ಟು ಮಾಡಿದ್ರೂ ತೊಂದರೆ ಏನಿಲ್ಲ. ಇವಾಗ ನಮ್ದು ಅಲ್ಲಿ ನಾಟಿ ನೋಡಿದ್ರಲ್ಲ ನೀವು, ಆ ನಾಟಿ ಬಂದು 4,500 ಸಸಿ ಅಷ್ಟೇ. ಅದು 1 ಎಕರೆ ಕೂತಿರೋದು. 1 ಎಕರೆ ಆದ್ರೇನು ಅಷ್ಟು 2.5 ಅದು ಊತಿರೋದು ಜೈಹೋ 2.5 ಅಡಿಗೆ ನಾವು ಓಲ್ ಪಾಯಿಂಟ್ ಇಕ್ಕಿರೋದು. 2.5 ಅಡಿಗೆ ಹಾಕಿ ಅಷ್ಟು ಇದಾಗಿದೆ. ಇನ್ನೇನಾದ್ರೂ 10 ಹಾಕಿದ್ರೆ ಅದ್ರ ಪರಿಸ್ಥಿತಿ ನನಗೆ ಅರ್ಥ ಆಗಿಲ್ಲ. ಅಂದ್ರೆ ಅದಕ್ಕೆ ಇವಾಗ ಆ ರೇಂಜ್ಗೆ ಬೆಳೆ ಆಗಿದೆ ಅಲ್ವಾ, ಮಣ್ಣಿಗೆ ಏನೇನು ಕೊಟ್ಟಿದ್ರೆ ಅದಕ್ಕೆ? ಮಣ್ಣಿಗೆ ಮಾಮೂಲಿ ಕೊಟ್ಟಿಗೆ ಗೊಬ್ಬರ, ಇಂಡಿಗಳು ಎಲ್ಲ ಕೊಟ್ಟಿದ್ವಿ. ನಾವು ಬೆಟ್ಟಕ ಹೊತ್ನಾಗ 3 ಮೂಟೆ DAP, 3 ಮೂಟೆ 10 26 ಅದು ಕೊಟ್ಟಿದ್ವಿ. ಸಾಲಿಂದ ಸಾಲಿಗೆ ಅಂತರ ಕೊಡೋದಾದ್ರೆ ಎಷ್ಟು ಕೊಡ್ಬೇಕಣ್ಣ? 5.5 6. 5.5 ಮಿನಿಮಮ್. 5.5 ಮಿನಿಮಮ್. 5ರಿಂದ 5.5 6. ಸ್ವಲ್ಪ ಏನಾನ ಸ್ವಲ್ಪ ನೀರ್ ಪ್ರಾಬ್ಲಮ್ ಆಯ್ತು, ನಮ್ ನೆಲ ಸ್ವಲ್ಪ ಅಷ್ಟು ಇದೆ ಕಡಿಮೆ ಫಲವತ್ತು ಕಡಿಮೆ ಇದೆ ಅಂದ್ರೆ 5 ಅಡಿ. 1.5 1.25 ಅಡಿ. ತಾಕತ್ ಚೆನ್ನಾಗಿದ್ರೆ ದೂರ ಜಾಸ್ತಿ ಇರಬೇಕು. ನಾವು ತಾಕತ್ ಮೇಲೆನೆ ಅದು ಕೆಲಸ ಮಾಡೋದು. ನಾವಷ್ಟು ಮಾಡಕ್ಕಾಗಲ್ಲ. ಸ್ವಲ್ಪ ನೀರು ಕಡಿಮೆ ಇದೆ ನಮ್ಮ ಮಣ್ಣು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ನಾವು ತಕ್ಕಮಟ್ಟಿಗೆ ಮಾಡ್ತೀವಿ ಅಂದ್ರೆ ಒಂದು 6,000 ಸಸಿ ನಾಟಿ ಮಾಡ್ಬೇಕಾಗ್ತದೆ. ಒಂದು 5 ಅಡಿ ಮಾಡ್ಬೋದು. 1.25 2 ಅಡಿ. ಸಾಲಿಂದ ಸಾಲಕ್ಕೆ 5 ಅಡಿ. ಇಲ್ಲ ನಾವು ಸ್ವಂತ ಮಾಡ್ತೀವಿ, ಒಳ್ಳೆ ಕೊಟ್ಟಿಗೆ ಗೊಬ್ಬರ ಮಾಡಿ ಒಳ್ಳೆ ಬೆಳೆ ಮಾಡ್ತೀವಿ ಅಂದ್ರೆ 4,500 2 ಅಡಿ ಮಿನಿಮಮ್, ಪಾಯಿಂಟ್ ಇಂದ ಪಾಯಿಂಟ್ 5.5ರಿಂದ 6 ಅಡಿ ಬೆಡ್. ಸರ್ ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ ಸರ್. ಈ ಬೇಸಿಗೆಗೆ ಯಾವ್ಯಾವ ತಳಿ ಸೂಕ್ತ ಅಂತ ಸರ್ ನಿಮ್ಗೆ ಅನುಭವದ ಪ್ರಕಾರ ನರ್ಸರಿನಲ್ಲಿ ಯಾವ ಸೂಕ್ತ ಸೆಲೆಕ್ಟ್ ಮಾಡ್ಕೋಬಹುದು? 62 ಮಾಮೂಲು ಬೇಸಿಗೆ ತಳಿ ಅಂತ ಹೇಳ್ಬಿಟ್ಟು 62 ಒಂದು ಅವತ್ತಿಂದ ಇದೆ. ಹೈಬ್ರಿಡ್ ಆಗಿ ಬಂದು ತಿರ್ಗಾ ಒಂದು ಅಂಬರೀಶ್ ಒಂದು ಬಿಟ್ಟವ್ರೆ, ಅದು ಪರವಾಗಿಲ್ಲ, ಅದು ಒಳ್ಳೆ ವೆರೈಟಿನೇ. ಇವಾಗ ಚಾಂಪ್ 33 ಅಂತ ಬಿಟ್ಟವ್ರೆ. ಈ 3 ಆಯ್ಕೆ ಮಾಡ್ಕೋಬಹುದು. ನಾಟಿ ತಳಿಗಳಲ್ಲಿ ಸರ್? ನಾಟಿ ತಳಿಯಲ್ಲಿ ಸಾಹು, ಅದ್ ಬಿಟ್ರೆ ಚೈತನ್ಯ, ಇದು ವಕಲ್ ಸೀಡ್ಸ್, ಚೈತನ್ಯ ಇದು ಹೋದ ವರ್ಷ ಕೊಟ್ಟಿದೆ, ಪಾಸ್ ಆಗಿತ್ತು. ಅದರಿಂದ ಇದು ಹಾಕಿದ್ದೀನಿ. ಇವೆಲ್ಲ ಬೇಸಿಗೆ ಬೆಳೆಗಳು. ಜೈಹೋ ಸರ್, ಜೈಹೋ ಈ ತಿಂಗಳು ನಾಟಿ ಮಾಡಿ ಲಾಸ್ಟ್
ಏನು ಫೆಬ್ರವರಿ ಲಾಸ್ಟ್, ಮಾರ್ಚ್ ಏಪ್ರಿಲ್ ಕೊಡಂಗಿಲ್ಲ. ಅದು ಸ್ವಲ್ಪ ವೈರಸ್ ಜಾಸ್ತಿ ಬರ್ತದೆ. ಅದು ಸ್ವಲ್ಪ ಮಳೆ ಬಿದ್ರೆ ಒಳ್ಳೆ ಬೆಳೆನೆ. ಇವಾಗ ನಾವು ನಾಟಿ ಮಾಡೋದಲ್ಲ, ಇನ್ನೆಲ್ಲ ಒಂದು ತಿಂಗಳ ಶಾಂಪಲ್ ಬರೋವಲ್ಲ ಜೈವಗಳೇ ನಾವು ಊತಿರ್ತಾವೆ, ಸತ್ ಕೂತಿರ್ತೀವಿ ಜೈವಗಳೇ. ಇವಾಗ ನಾಟಿ ಮಾಡ್ಬೋದು, ಈ ವಾರ 10 ದಿವಸ ಜೈವ ನಾಟಿ ಮಾಡ್ಕೋಬಹುದು, ಆಮೇಲೆ ನಿಲ್ಲಿಸಬೇಕು ಅದನ್ನ. NS 5002 ಇದರಲ್ಲ ಅದನ್ನ ಅದ್ ಬಂದು ಅದು ಅಷ್ಟೇ ಡಿಸೆಂಬರ್ ಲಾಸ್ಟ್ ಆಗ್ತದೆ. ಡಿಸೆಂಬರ್ ಜನವರಿ 15 ತಾರೀಕು ನಿಲ್ಸ್ಬಿಡ್ತೀವಿ. 15 ಮೇಲೆ ತಿರ್ಗಾ ನಾವು ಏಪ್ರಿಲ್ ಮೇ 15 ಅದು ಹಾಕಲ್ಲ. 15 ಮೇಲೆ ತಿರ್ಗಾ ಮಾಮೂಲು NS 500 ಹಾಕ್ತಿವಿ. ಬಾಹು ಜಾಸ್ತಿ ಟಾಕ್ ಇದೆ, ಅದ್ರ ಬಗ್ಗೆ ಸರ್ ಬಾಹು ಆಗ್ಬೋದು. ಬಾಹುನು ಒಳ್ಳೆ ವೆರೈಟಿನೇ, ಅದೇನು ನಾವೇನು ತೆಗೆದಾಕಂತ ವೆರೈಟಿ ಅಂತೂ ಅಲ್ಲ. ನಮ್ಮ ಫಾರ್ಮರ್ಗಳು ಯಾರು ಕೇಳ್ತಾ ಇಲ್ಲ, ಸ್ವಲ್ಪ ಎಲ್ಲ ಕಡಿಮೆ ಕೇಳ್ತಾವ್ರೆ, ಎಲ್ಲ ಚೈತನ್ಯ ಕೇಳ್ತಾರೆ, ಸಾಹು ಕೇಳ್ತಾರೆ ಅವ್ರದ್ದು. ಅದರಿಂದ ನಾವು ಅದ್ರ ಮೇಲೆ ಓದ್ತಾ ಇದೀವಿ. ಖಂಡಿತ ಸರ್. ಅದೇ ಈಗ ಎಲ್ಲಾ ವೆರೈಟಿಗಳು ಹೇಳಿದ್ವಲ್ಲ, ಹೈಬ್ರಿಡ್ ನಾಟಿ ವೆರೈಟಿಗಳೆಲ್ಲ ಇದ್ರಿ, ಇದೆಲ್ಲ ಸರ್ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಸರಿ ಹೋಗ್ತಕ್ಕಂಥದ್ದು ಅಥವಾ ಇದ್ರಲ್ಲಿ ಇನ್ನೇನಾದ್ರು ವಿಶೇಷವಾಗಿ? ಸರ್ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಹೋಗುವಂತದ್ದೇ ಈ ವೆರೈಟಿಗಳು. ಇವಾಗೇನೋ ಸಮ್ಮರ್ ಸೀಸನ್ ಎಕ್ಸ್ಪೋರ್ಟ್ ಹೋಗುವಂತದ್ದೇ. ಇದು ಏನಾಗ್ತದೆ ಅಂದ್ರೆ ಸ್ವಲ್ಪ ವೆದರ್ ಪ್ರಾಬ್ಲಮ್ ಬಂದಾಗ ರೋಸು ಜಾಂಡಿಸ್ ಬರ್ಬೋದು, ಅದು ನಾವು ಹೇಳಕ್ಕಾಗಲ್ಲ. ಅದು ವೆದರ್ ಕಾಪಾಡಿದ್ರೆ ನಮ್ಮನ್ನ ನಾವು ಗೆಟನದಂಗೆ. ಅದೇ ಸರ್, ಈಗ ಒಂದ್ ಬೆಳೆ ಸಕ್ಸಸ್ ಆಗ್ಬೇಕಾದ್ರೆ ಅದೃಷ್ಟ ಜೊತೆಗೆ ನಮ್ಗೆ ವೆದರ್ ಸಪೋರ್ಟ್ ಮಾಡ್ಬೇಕು. ನಮ್ಗೆ ವೆದರ್ ಸಪೋರ್ಟ್ ಮಾಡಿದ್ರೆ ನಾವು ಓಕೆ, ಅವಾಗ ನಾವು ಪಾಸ್ ಆಗ್ತೀವಿ. ನಾವು ಸಸಿ ಕೊಟ್ಟಿದ್ದಕ್ಕೂ ನಮಗೂ ಒಂದ್ ಬೆಲೆ ಬರ್ತದೆ, ರೈತ ಮಾಡಿದ್ಕೂ ಅವ್ರಿಗೂ ಒಂದ್ 4 ಕಾಸು ಸಿಗ್ತದೆ. ನಾನು ರೈತನಾಗ ಹೇಳ್ತಾ ಇರೋದು, ನಾನು ಸಸಿ ಮಾಡ್ತಾ ಇದ್ನ ಅಂತ ಹೇಳ್ತಾ ಇಲ್ಲ. ನಾನು ಎಲ್ಲೂ ಗುರ್ಸ್ಕೊಂಡು ಇಲ್ಲ, ನನ್ನ ನರ್ಸರಿ ಹಾಕಿದ್ ಯಾರ ಹತ್ರ ಹೇಳ್ಕೊಂಡು ಇಲ್ಲ. ಪರ್ಮನೆಂಟ್ 15 ವರ್ಷದಿಂದ ನಮ್ಮ ಹತ್ರ ಫಾರ್ಮರ್ ಯಾರವ್ರ ಪರ್ಮನೆಂಟ್ ಎತ್ಕೊಂಡು ಹೋಗ್ತಾನೆ. ಅವ್ರು ಈ ವರ್ಷನೂ ವರ್ಷ ನಮ್ಮ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾ ರೈತ ಅಂದ್ರೆ ಅವ್ರ ಹತ್ರ ನಾರಿದ್ರೆ ಶಿವಕುಮಾರ್ ಹತ್ರ ನಾರ ತಗೊಳ್ರಿ, ಅವ್ರ ಹತ್ರ ಫಸ್ಟ್ ನಾರ್ ನೋಡ್ರಿ, ಇದ್ರೆ ನಮ್ಮ ಹತ್ರ ತಗೊಂತಾರೆ, ಇಲ್ಲ ಬೇರೆ ಕಡೆ ನಾನೇ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ನಮ್ಮನ್ ಬಿಟ್ಟು ಅವ್ರು ಇಲ್ಲಿ ಹೋಗಲ್ಲ. ನಂಬಿಕೆ ಒಂದಷ್ಟೇ, ರೈತರ ನಂಬಿಕೆ ನಮ್ದು. ಸರಿ.